ಭೀಮವ, ರೋಹಣ ಚಕ್ರವನ್ನು ಬಯಸಿದೆ. ಭೇದಿಸುವ ಶಕ್ತಿಯನ್ನು ಕೊಡು. ಚಕ್ರವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲೋ. ನಿನ್ನ ಉಪಾಯವೇನು ಭೀಮ? ಯೋಚಿಸಿರಬೇಕು. ಇನ್ನು ಪರಾಜಯ ಖಂಡಿತ. ಪರಾಜಯ ಪರಾಜಯ ಪರಾಜಯ. ದೊಡ್ಡಪ್ಪ ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈಗದ ಇರುವಾಗ, ನನ್ನ ಕೈಯಲ್ಲಿ ಖಡ್ಗವಿರುವಾಗ, ನನ್ನ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತಾದರೇನು ದೊಡ್ಡಪ್ಪ? ಚಕ್ರವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ ಕುಮಾರು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ? ಚಿಂತೆಯನ್ನು ತಡವ ಮಾಡಿ ಕೊಡು ನೀ ಅಭಯವ. ಬಿಡ ಚಿಂತೆಯನ್ನು ತಡವ ಮಾಡಿ ಕೊಡು ನೀ ಅಭಯವ. ದೊಡ್ಡಪ್ಪ, ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕಾಗಿ ನಿಮ್ಮ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ನನಗೆ ಅನುಮತಿಯನ್ನು ಕೊಡಿ. ಕುಮಾರ, ಈ ಕಾರ್ಯವು ನಿನ್ನಿಂದಾಗದು. ನೀನು ಚಿಕ್ಕವನು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳಿದೆಯಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥ ಕುಮಾರನ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜತೆ ಚಿರಪ್ರಕಾಶದಿಂದ ಅದು ಜ್ವಾಲ್ಯಮಾನವಾಗಿ ಬೆಳಗುತ್ತಿದೆ. ಅದು ತನ್ನ ದೊಡ್ಡಪ್ಪ, ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ನಾನು ಮಾಡುವ ಸಾಹಸ ನೋಡಿ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶುಗಳನ್ನು ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆಯ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ ದೊಡ್ಡಪ್ಪ.
ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಈಗ ಅದಕ್ಕೆ ಅವಕಾಶವೂ ದೊರಕಿರುವುದು. ನನಗೆ ಅನುಮತಿಯನ್ನು ಕೊಡು, ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಆಗ್ರಜ, ಅಭಿಮಾನಿಗೆ ಅಪ್ಪಣೆಯನ್ನು ಕೊಡು. ಭೀಮ, ನಿನ್ನ ಇಚ್ಛೆಯಂತೆ ಆಗಲಿ. ಕುಮಾರನು ಕಾತಾಡಬಾರವು ನಿನ್ನದು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿಯದು. ನಡೆ ದೊಡ್ಡಪ್ಪ. ಹೋಗು ಕುಮಾರ, ಜಯಶೀಲನಾಗಿವ, ಜಯಶೀಲನಾಗು. ಸರಿ, ನಿನಗೆ ಮಂಗಳವಾಗಲಿ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಕಾಯ್ತಿದೆ. ಅದೀಗ ಲಭಿಸಿತು ಪ್ರಿಯ.
ರಾಗಕ್ಕೆ ಸ್ವರಗೀತೆ ಹಾಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ನಲಿಸಿನ ಬಾಬಾ ರಾಣಿ. ಸುಂದರಿ ನಿನ್ನ ದೇವನ ದರ್ಶನವನ್ನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಾಣೇಶ್ವರ, ಈ ನನ್ನ ಸರ್ವಸ್ವವನ್ನೇ ನಿಮಗಾಗಿ ಕೊಟ್ಟಿರುವೆನು, ನನಗಾಗಿ ಇನ್ನೇನಿರುವುದು? ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ. ನಿಮ್ಮದೇ ಅಲ್ಲವೇ? ಅದನ್ನು ಮತ್ತೆ ನಾನು ಕೊಡಬೇಕೆ ನಿಮಗೆ? ಖಂಡಿತ. ಏನದು ಸ್ವಾಮಿ? ನಾನದನ್ನು ಬಲ್ಲೆ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ಆಸೆ ಉತ್ತರ. ಅಲ್ಲಿ ನೋಡು. ಎಲ್ಲಿ ಸ್ವಾಮಿ? ಅತ್ತ ನೋಡು.
ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾಗಿ ಚಿಗುರೊಡೆದು ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಹೌದಲ್ಲವೇ ಸ್ವಾಮಿ? ಸರ್ವ ಸಾಕ್ಷಿಯಾದ ಪಕ್ಷಿಗಳು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ಪ್ರೇಮದ ವಿಚಾರವು ಹಾಗೆಯೇ ಉತ್ತರ. ಅದು ಹೇಗೆ ಸ್ವಾಮಿ? ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ಆನಂದವು ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವು ಹಾಗೆಯೇ ಉತ್ತರ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ ಉತ್ತರ. ಪ್ರಾಣೇಶ್ವರ, ಈ ನನ್ನ ದೇವರಿಗೆ ಪೂಜೆಯನ್ನು ಬಯಸಿದ ಮೇಲೆ ಈ ನಿನ್ನ ಭಕ್ತರು ನಿರಾಕರಿಸುವಳೆ ಎಷ್ಟೇ ಆದರೂ ಪ್ರೇಮದ ವಿಷಯದಲ್ಲಿ ತಾವುಗಳು ಮಹಾಪಂಡಿತರಲ್ಲವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ನಾನೇ ನನ್ನ ಕೈಯಾರ ಕಟ್ಟಿದ ಸುಮಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಳಾಗುದೇವಾ? ಮನಸ ನೆಲ್ಲ ನಿನಗೆ ಬಿಡು ಮೌನ ಬಾಣ ಬಯಸಿರುವೆ, ಬಿಡು ಮೌನ ಬಾಣ ಬಯಸಿರುವೆ. ಪ್ರಾಣೇಶ್ವರ, ಹಾಕಲೇ ನಿಜವಾಗಿಯೂ
ಪ್ರಾಣೇಶ್ವರ ಪ್ರಾಣೇಶ್ವರಿ, ಪ್ರಾಣವಲ್ಲವ ಪ್ರಾಣಕಾಂತಿ, ನಾಚಿಕೆ ಹೋಯಿತೆ, ಇಲ್ಲವಲ್ಲ ಸಂಕೋಚವೂ ಹೋಯಿತೆ ಸ್ವಾಮಿ. ಪ್ರಾಣೇಶ್ವರ ನಿಜವೇ? ಇಲ್ಲವಲ್ಲ. ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ, ನೂಕು ನೂಕು ನೂಕುವಂತ ಕೋಪ ನನ್ನಲೇಕೆ ನನ್ನ ರಾಜ, ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನನ್ನೆಲ್ಲ, ನಿನಗಾಗಿ ಬಂದೆ ಒಲವನ್ನು ತಂದೆ, ನಿನಗಾಗಿ ಬಂದೆ ಒಲವನ್ನು ತಂದೆ, ನಂದೇನು ನಿಂದೀಗ ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ. ಪ್ರಿಯಾ, ಪ್ರೇಯಸಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸುಖ ಸವಿ ಪ್ರೇಮ ಬನದ ಹೋಗಿಲೆ, ಸುಖ ಸವಿ ಪ್ರೇಮ ಬನದ ಹೋಗಿಲೆ, ಕನಸು ನಾಚಿ ನಗುವ ಸಕಲಾಯಿನ ತೋಳಿನ ಬಲಸರಿ, ಸುಖ ಸವಿ ಪ್ರೇಮ ಬನದ ಹೋಗಿಲೆ. ಈ ರೂಪಕ್ಕೆ ಮನವು ತಾಸೋತಿದೆ, ನಿನ್ನ ಈ ರೂಪಕ್ಕೆ ಮನವು ತಾಸೋತಿದೆ, ಒಳ್ಳೆಯ ಕಣ್ಣೋಟಕ್ಕೆ ಕಣ್ಣು ತಾಯಿಸಿದೆ, ಪ್ರಿಯಾ, ನಿಮ್ಮ ಈ ರೂಪಕ್ಕೆ ಮನವು ತಾಸೋತಿದೆ, ಒಲವ ಕಣ್ಣೋಟಕ್ಕೆ ಮನವು ತಾಯಿಗಿದೆ, ನಿಮ್ಮ ಈ ರೂಪಕ್ಕೆ ಮನವು ತಾಸೋತಿದೆ, ಒಲವ ಕಣ್ಣೋಟಕ್ಕೆ ಮನವು ತಾಯಿಗಿದೆ, ನಿನ್ನ ನಗುವು ನನ್ನ ಮನವ, ನಿನ್ನ ನಗುವು ನನ್ನ ಮನವ ಬಾರಿ ಕೆಣಕುತ್ತಿದೆ, ನಾಕಾಲೆ ವಿರಹ ಬಾಸನಿಯುತೆ, ಸುಖ ಸವಿ ಪ್ರೇಮ ಮನದ ಚಂದಿರ ಮುಖನಸು ನಾಚಿ ನಗುವ ಸುಂದರ ಸಖಿಗಾನಂದ ನೀಡಿ ಕುಲಸಾಗರ, ಸುಖ ಸವಿ ಪ್ರೇಮ ಮನದ ಚಂದಿರ ಸುಂದರ ಆನಂದ ಕುಲಸಾಗರ. ಉತ್ತರ. ಪ್ರಿಯಾ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಪ್ರೇಯಸಿ, ಕುಳಿತುಕೋ. ಈ ಪ್ರಶಾಂತವಾದ ಮುಖಭಂಗಿ ಏಕೆ ಸ್ವಾಮಿ? ನನ್ನಿಂದ ಏನಾದರೂ ಅಪರಾಧವಾಯಿತು ನಿಮಗೆ? ಉತ್ತರ.
ಈಗ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ ಉತ್ತರ? 4 ದಿನಗಳು ಆ ಯುದ್ಧದಲ್ಲಿ ಇರುವೆ. ಈ ದಿನವಾದ ಕ್ಷಣಕಾಲ ನೀವು ನನ್ನೊಡನೆ ಕಾಲ ಕಳೆಯಲು ಸಮಯವಿಲ್ಲವೇ ಪ್ರಾಣೇಶ್ವರ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮೊಗದಿಂದ ಕಳಿಸಿಕೊಡು ಉತ್ತರ. ಸ್ವಾಮಿ, ಆ ಯುದ್ಧಕ್ಕೆ ನೀವು ಹೋಗಲೇಬೇಕಾದರೆ ಮೊದಲು ನಿಮ್ಮ ಸಂಗಡ ನಾನು ಬರುವೆನು. ಆ ದಿನ ನಿಮ್ಮ ತಾಯಿಯವರು ತಂದೆಗೆ ಸಹಾಯ ಮಾಡಿದರಂತೆ. ಈಗ ಈ ಉತ್ತರೇ ಒಂದು ಸಹಾಯಕಳಾಗೊಳ್ಳಲವೇ? ಆ ದಿನ ತಾಯಿಯ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಅದಕ್ಕೇನು ಸ್ವಾಮಿ ಹೊಸ ಬಿಲ್ಲನ್ನು ಅಲ್ಲೇ ಮರೆತು ಬಂದಿರುವಂತೆ ಕಾಣಿಸುತ್ತಿರುವುದು? ಇಲ್ಲ, ಇಲ್ಲೇ ಇದೆ ಸ್ವಾಮಿ. ಪ್ರಾಣೇಶ್ವರ, ಯುದ್ಧಕ್ಕೋಸ್ಕರ ಹೊಸ ಬಿಲ್ಲನ್ನು ತಂದಿದೆ. ಒಮ್ಮೆ ಏರಿಸಲೇ ಸ್ವಾಮಿ. ಪ್ರೇಯಸಿ, ಪ್ರೇಯಸಿ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಮತ್ತಿನ್ನೇನು ಸ್ವಾಮಿ ಅದು? ಅನಂಗ ರಾಜಲಕ್ಷ್ಮಿ,
ಗಂಗರಾಜಲಕ್ಷ್ಮಿ, ಸ್ವಾಮಿ. ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೇರಿಸು. ಹೇ ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಳಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಹಬ್ಬಬ್ಬಬ್ಬಾ, ಒಂದೇ ಉಸಿರು ಎಷ್ಟು ಸುಳ್ಳಿನ ಮಾತುಗಳು ಸ್ವಾಮಿ ನಿಮ್ಮದು. ಕಾಂತೆ ನಿನ್ನಯ ಮನವು ಮೋಯಿಸೆಯನ್ನನು ಅಡಿ ಮಾಡುವ ವೇಳೆ ಕರಗಲು. ಕಾಂತೆ ನಿನ್ನಯ ಮನವು ಮೋಯಿಸೆಯನ್ನನು, ಕಾಂತೆ ನಿನ್ನಯ ಮನವು ಮೋಯಿಸೆಯನ್ನನು ಅಡಿ ಮಾಡುವ ವೇಳೆ ಕರಗಲು, ಅಡಿ ಮಾಡುವ ವೇಳೆ ಕರಗಲು. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ. ಸತಿಪತಿಗೆರ ವಿರಹ ಬಹುಪಾಪ ಎಂಬುದರಿತರೆ ಪಡುವೆ ಸಂತಾಪ. ಸತಿಪತಿಗೆರ ವಿರಹ ಬಹುಪಾಪ ಎಂಬುದರಿತರೆ ಪಡುವೆ ಸಂತಾಪ. ಬಿಟ್ಟೆನ್ನ ಹೋದಡೆ ತಾಳುವೆ ರೂಪ. ಅರ್ಥವಾಯ್ತು ಸ್ವಾಮಿ. ಬಿಟ್ಟೆನ್ನ ಹೋದಡೆ ತಾಳುವೆ ರೂಪ. ನೀ ಮನಗಾಣುವೆ ನಾರಿ ಪ್ರತಾಪ, ನೀ ಮನಗಾಣುವೆ ನಾರಿ ಪ್ರತಾಪ. ನಾರಿ ವೇಣು ಮನದಿ ಆಶ್ರಯವ ನಿನಗೆ ನಾದೋರಣೆ ಕನಿಕರವ. ನಾಟ್ಯ ಕಲಾದರೆ ನಾಯಕಿಯೇ, ನಾಟ್ಯ ಕಲಾದರೆ ನಾಯಕಿಯೇ ನಾನಾ ವೇಷದಳು. ನಾನಾ ವೇಷದಳು ನೀರು ಸರಿಯೇ, ನಾನಾ ವೇಷದಳು ನೀರು ಸರಿಯೇ. ನಾನಾ ವೇಷಗಳು ನೀರು ಸರಿಯೇ, ಗಗನದಿಂದ ದರಗಿಳಿದ ನರಸಿತಾರೆಯೇ. ಹೌದೌದು ಸ್ವಾಮಿ. ಗಗನದಿಂದ ದರಗಿಳಿದ ನರಸಿತಾರೆ. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ, ರೂಪಸಿ. ಉತ್ತರ: ಇದು ಉಪವಾಸದ ಸಮಯವಲ್ಲ. ಘೋರ ಯುದ್ಧವು ಬಂದದಿರುವುದು. ಈಗಲೂ ನೀನು ನಗುತ್ತಿರುವೆಯಲ್ಲವೇ? ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಆಸೆಪ್ರಿಯೆ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬ ವಿಧಾತನು ಇಬ್ಬರು ಉತ್ತರ ನಿರ್ಮಿಸೋನು. ಇಲ್ಲಿಯವರೆಗೂ ಆಸೆಮಯಿ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದಿರ. ಆದರೆ ವೀರಸತಿ ವೀರಾಂಗನೆಯಾದ ಮತ್ತೊಂದು ಉತ್ತರೆಯನ್ನು ನೋಡು. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮದ ಪಾಲನೆಯನ್ನು ಮಾಡು ಸ್ವಾಮಿ. ಉತ್ತರ: ಸಂತೋಷ ಚಿತ್ತಳಾಗಿ ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಇಲ್ಲ ಸ್ವಾಮಿ, ಪ್ರಚ್ಛನ್ನವಾದ ದುಃಖವನ್ನು ಈ ನನ್ನ ಮನಸ್ಸಿನಲ್ಲಿ ಮರೆ ಮಾಡಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಈ ನನ್ನ ಸ್ವಾಮಿ ನಾನೇ ಕಳಿಸುವೆನು. ಉತ್ತರ: ನಾನು ನೋಡುತ್ತಿರುವುದು ಏನನ್ನೂ ಈಶ್ವರ. ಸ್ವರ್ಣದ ಪುತ್ತಲಿಯಲ್ಲಿ
ಸಿರಿಸದ ಮರ್ದವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹಲೋಕ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿಯ ರತ್ನಳು. ನೀವು ಆ ಕ್ಷತ್ರಿಯ ರತ್ನರಲ್ಲವೇ? ಆ ಕೀರ್ತಿ ಗೌರವವಿಲ್ಲ ನಿಮ್ಮ ಸಂಪತ್ತಲ್ಲವೇ ಸ್ವಾಮಿ ಅದು? ಹಾಗಾದರೆ ನಿಮಗಾವ ಗೌರವವೂ ಇಲ್ಲವೇ? ಎಷ್ಟೊಂದು ಜನ ವೀರಮಾತೆಯರು ವೀರಪತ್ನಿಯರು ತಮ್ಮ ಹೃದಯದ ದುಃಖ ವೇಗವನ್ನು ಅಡಗಿಸಿಟ್ಟುಕೊಂಡು ಕೀರ್ತಿಶಾಲಿಯಾಗದೆ ಕಣ್ಣೀರನ್ನು ಭೂಮಿಗುದಿರಿಸದೆ ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದಟ್ಲಾಗದ ಮಡಿದಿಯಾರು? ಶತ್ರುವಿನ ಮಧ್ಯ ಪುತ್ರನ ಸಾಹಸವರ್ಣೆಯ ಮಾತು ಕೇಳಿ ಆನಂದ ಬಾಷ್ಪಾಸುರಿಸದ ಮಾತಿಯಾರು? ಈ ನನ್ನ ಪುರುಷನ ಗೌರವಿ ನಾರಿಯ ಜೀವನ ಸರ್ವಸ್ವಲ್ವಿ ಸ್ವಾಮಿ. ಉತ್ತರ ಸ್ವಾಮಿ ರವಿ ಜಾರಿಗ ಶಶಿ ಮೂಡಿದ
ಧರ್ಮನಂದನ, ಪರಮಾತ್ಮ. ಭೀಮ, ಈ ಸಾರಿ ದುರ್ಯೋಧನನು ವಂಚಿಸಿದನು. ನನ್ನನ್ನೆಲ್ಲ ವಾಸುದೇವ, ನಿನ್ನನ್ನು ಭೀಮ, ವೈಸಂಪಾನ ಸರೋವರದಲ್ಲಿ ದುರ್ಯೋಧನನು ಅಡಿಗೆ ಕುಳಿತಿರುವನು. ಒಂದು ಸಾರಿ ಅವನನ್ನು ಕರೆ. ಹೇಳೋ ದುರ್ಯೋಧನ, ಸರೋವರದಲ್ಲಿ ಅಡಗಿ ಕುಂತಿದೆಯೋ? ಹೀರೇನಾದರೆ ಹೆತ್ತವರ ಭಾವ, ಇಲ್ಲ ಇದ್ದರೆ ಹೇರಿಯಂತೆ ಸರೋವರದಲ್ಲಿ ಅಡಗಿ ಕುಳಿದುಕೋ. ರುಕೋ ನಿಲ್ಲಿಸು ನಿನ್ನ ತಡೆ, ನಿನ್ನ ನಾಲಿಗೆಯನ್ನು ಅಲ್ಲಿಯೇ ಎತ್ತರೆ. ವೀರರ ಹೃದಯವನ್ನು ನೀನು ಹೇಗೆ ತಾನೇ ಅರಿಯಬಲ್ಲೆಯೋ ಮೊದಲು ನಾನು ಏರಿಯಿಂದ ಅಡಗಿ ಕುಳಿತಿಲ್ಲ. ಯುದ್ಧವನ್ನು ಕಾದಾಡುವ ಮೊದಲು ಸ್ವಲ್ಪ ವಿಶ್ರಾಂತಿಯನ್ನು ಬಯಸಿದೆನು. ಪಾಂಡವ ವೀರರೇ, ಗದಾ ಯುದ್ಧಕ್ಕೆ ನನ್ನ 11 ಅಕ್ಷೈಣಿ ಸೈನ್ಯ ಬಲದಲ್ಲಿ ಹೊರಟಿರುವುದು ನಾನು ಮತ್ತು ನನ್ನ ಗದೆ. ಸಮರ್ಥ ಉಳ್ಳವರು ಗದಾ ದಂಡಕ್ಕೆ ಸಿದ್ಧರಾಗಿರಿ. ಭೀಮ, ಈ ಮಾತಿಗೆ ಏನು ಹೇಳುವೆ? ಯುದ್ಧಕ್ಕೆ ಸಿದ್ಧನಾಗುವೆ. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗುವುದು ಯಾವುದು? ಕೃಷ್ಣ, ನೀನು ಯಾರ ಪಕ್ಷ ವಹಿಸುವೆಯೋ ಅವರದೇ ಜಯವೆಂದು ನನಗೆ ಚೆನ್ನಾಗಿ ಬಲ್ಲೆ. ಆದರೆ ಈ ಕೌರವೇಶ್ವರನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಿ ಹೋಗಬೇಕೆಂಬುದೇ ನನ್ನ ಹೆಬ್ಬಯಕೆ. ಎಲ್ಲವೋ ಭೀಮಸೇನ, ದುರ್ಯೋಧನ, ನಿನ್ನ ಇಷ್ಟ ದೇವರನ್ನು ನೆನೆಸಿಕೋ. ಯುದ್ಧಕ್ಕೆ ಸಿದ್ಧನಾಗು. ಇಷ್ಟ ದೇವರನ್ನು ನೆನೆಸಿಕೋ. ಯುದ್ಧಕ್ಕೆ ಸಿದ್ಧನಾಗು. ಮೊದಲು ಸಿದ್ಧನಾಗು. ವಿಶ್ರಾಂತಿಯನ್ನು ಪಡೆಯೋ ಭೀಮಸೇನ. ಭೀಮಸೇನ, ಚಿಂತಿಸಬೇಡ. ತೊಡೆಯನ್ನು ತಟ್ಟಿ ಇನ್ನೊಮ್ಮೆ ಯುದ್ಧ ಮಾಡು. ಹೇಗಾದಂತು ದುರ್ಯೋಧನ, ಭೀಮಸೇನ, ಆತನಾದೇನು ನಿನಗೆ ಮಂಗಳವಾಗಲಿ.
ಗೋವಿಂದ ನಮಃ ಪಾರ್ವತೀಪದೇ ಗಣಪತಿಕ್ಕೆ 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 ಕೃಷ್ಣ ಪರಮಾತ್ಮಕ್ಕೆ ಕೃಷ್ಣ ಪರಮಾತ್ಮಕ್ಕೆ ಕೃಷ್ಣ ಪರಮಾತ್ಮಕ್ಕೆ ಹನುಮಾನ್ಗೆ 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 ಏನೇ ಬರಲಿ ಏನೇ ಬರಲಿ ಏನೇ ಬರಲಿ